ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಟಡಿ ಕಾರ್ನರ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಿರುವಂತಹ ವಿಷಯ ಯೂಸೇಜಸ್ ಆಫ್ ಈಸ್, ಆಮ್, ಆರ್ ಇನ್ ಇಂಗ್ಲಿಷ್. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹೌ ಟು ಯೂಸ್ ಈಸ್, ಆಮ್, ಆರ್ ಇನ್ ಇಂಗ್ಲಿಷ್. So now first let me see what is this is, am, are. These are the different forms of the verb to be. To be ಅನ್ನುವ ವರ್ಡಿನ ಡಿಫ್ರೆಂಟ್ ಫಾರ್ಮ್ಸ್ ಈಸ್, ಆಮ್, ಆರ್. Is it clear? Okay, now let me see the first one is. How to use is in a sentence. ಈಸ್ ಅನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು, ಯೂಸ್ ಮಾಡುವಾಗ ನೆನಪಿಟ್ಕೊಳ್ಬೇಕಾದ ವಿಷಯ ಏನು ಅಂತೇಳಿ ಫಸ್ಟಿಗೆ ನೋಡುವ. ಈ ಸೆಂಟೆನ್ಸಲ್ಲಿ ಯೂಸ್ ಮಾಡುವಾಗ ನಾವು ನೋಡಿಕೊಳ್ಬೇಕಾದ ಫಸ್ಟ್ ವಿಷಯ, ಸಬ್ಜೆಕ್ಟ್ ಶುಡ್ ಬಿ singular third person. Is always used with the singular third person subject. ಅದು ನಾವು ನೆನಪಿಟ್ಕೊಳ್ಬೇಕು. ಹಾಗಾದ್ರೆ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಅಂದರೆ ಯಾವುದು ಅಂತೇಳಿ ನೋಡುವ. ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಹಿ, ಶಿ, ಇಟ್. ದೀಸ್ ಆರ್ ದ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಬ್ಜೆಕ್ಟ್. ಸೊ ಹಾಗಾದರೆ ಈಸ್ ಯೂಸ್ ಮಾಡಬೇಕಿದ್ರೆ ಅಲ್ಲಿ ಸಬ್ಜೆಕ್ಟ್ ಹಿ, ಶಿ, ಇಟ್ ಆಗಿರಬೇಕು. ಹಿ ಅಂದ್ರೇನು, ಶಿ ಅಂದ್ರೇನು, ಇಟ್ ಅಂದ್ರೇನು ಅಂತೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ದೇವೆ ಅಲ್ವಾ. ಹಾಗಾದರೆ ಈಗ ಹಿ, ಶಿ, ಇಟ್ ಬಂದರೆ ಅಲ್ಲಿ ನಾವು ಈಸ್ ಅನ್ನು ಯೂಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಹಿ ಅಂದರೆ ಅವನು. ಹಿ ಈಸ್ ಸ್ಟಡಿಯಿಂಗ್, ಅವನು ಕಲಿತಿದ್ದಾನೆ. ಈಸ್ ಬಂತು ಅಲ್ಲಿ. ಹಿ ಈಸ್ ಸ್ಟಡಿಯಿಂಗ್. ಶಿ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಶಿ is a dancer. She is a dancer. Is. It is a car. ಕ್ಲಿಯರ್ ಆಯ್ತಾ? ಇಷ್ಟೇ ಅಲ್ಲದೆ ದಿಸ್ ಮತ್ತೆ ದ್ಯಾಟ್ ಬಂದರೂ ಕೂಡ ಅಂಥ ಸೆಂಟೆನ್ಸಲ್ಲಿ ನಾವು ಈ ಈಸ್ ಅನ್ನು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ದಟ್ ಈಸ್ ಎ ಟೇಬಲ್, ಅದೊಂದು ಟೇಬಲ್. ದಿಸ್ ಈಸ್ ಎ ಚಾಕ್, ಇದೊಂದು ಚಾಕ್. ದಿಸ್ ಈಸ್ ಎ ಪೆನ್ಸಿಲ್. ಸೊ ದಿಸ್ ಮತ್ತು ದ್ಯಾಟ್ ಬಂದರೂ ಕೂಡ ಆ ಸೆಂಟೆನ್ಸಲ್ಲಿ ನಾವು ಈಸನ್ನು ಯೂಸ್ ಮಾಡಿ. ಓಕೆ, ಈಸ್ ಎಲ್ಲೆಲ್ಲ ಯೂಸ್ ಮಾಡೋದು ಅಂತೇಳಿ ನಾವು ಕಲ್ತಾಯಿತು. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಆಮ್. ಆಮ್ ಅನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ ನಾವು ಯಾವಾಗಲೂ ಹೇಳ್ತೇವಲ್ಲ, ಐ ಆಮ್. ಐ ಒಟ್ಟಿಗೆ ಆಮ್, ಎ ಎಮ್ ಅನ್ನು ಯೂಸ್ ಮಾಡ್ತೇವೆ. ಐ ಆಮ್. ಸೊ ಐ ಆಮ್ ಅಂದ್ರೇನು? ನಾನು. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಲ್ತಿದ್ದೇವೆ. ಐ ಆಮ್. ಐ ಅಂತ ಬಂದ ಕೂಡಲೇ ಅಲ್ಲಿ ನಾವು ಐ ಒಟ್ಟಿಗೆ ಆಮ್ ಅನ್ನು ಯೂಸ್ ಮಾಡೋದು. ಐ ಎನ್ನುವಂಥದ್ದು ಸಿಂಗ್ಯುಲರ್ ಫಸ್ಟ್ ಪರ್ಸನ್. ಸೊ ಆಮ್, ಎ ಎಮ್. ಸಿಂಗ್ಯುಲರ್ ಫಸ್ಟ್ ಪರ್ಸನಿನೊಟ್ಟಿಗೆ ಆಮ್ ಅನ್ನು ಯೂಸ್ ಮಾಡೋದು. ಸೊ ಯಾವಾಗಲೂ ಆಮ್ ಅನ್ನು ಐ ಒಟ್ಟಿಗೆ ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಐ ಆಮ್, ನಾನು. ಎಕ್ಸಾಂಪಲ್ ಕೆಲವು ಸೆಂಟೆನ್ಸನ್ನು ನೋಡುವ. ಐ ಆಮ್ ಎ ಟೀಚರ್, ನಾನು ಟೀಚರ್. ಐ ಆಮ್ ಎ ಸ್ಟೂಡೆಂಟ್, ನಾನು ಸ್ಟೂಡೆಂಟ್. ಐ ಆಮ್ ವೆರಿ ಹ್ಯಾಪಿ, ನಾನಿವತ್ತು ತುಂಬ ಹ್ಯಾಪಿ. ಸೊ ಹೀಗೆ ಐ ಅಂತ ಬಂದರೆ ಅಲ್ಲಿ ನಾನು ಅಂತ ಹೇಳಲಿಕ್ಕೆ ಐ ಆಮ್ ಅಂತೇಳಿ ಎ ಆಮ್, ಎ ಎಮ್, ಆಮ್ ಅನ್ನು ಯೂಸ್ ಮಾಡ್ತೇವೆ. ಮತ್ತೆ ಆಮ್ ಅನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತೇಳಿ ನೋಡಿ ಆಯಿತು. ನೆಕ್ಸ್ಟ್ ಲಾಸ್ಟ್ ಒನ್, ಆರ್. ಆರ್ ಅನ್ನು ಹೇಗೆ ಸೆಂಟೆನ್ಸಲ್ಲಿ ಯೂಸ್ ಮಾಡೋದಂತ. ಸೊ ಆರ್ ಅನ್ನು ಯೂಸ್ ಮಾಡುವಾಗ ಯಾವಾಗಲೂ ಅಲ್ಲಿ ಯು, ವಿ, ದೇ ಮತ್ತು ಯಾವುದೇ ಪ್ಲೂರಲ್ ಥಿಂಗ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಯು ಬಂದಾಗ ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನೀನು ನನ್ನ ಬೆಸ್ಟ್ ಫ್ರೆಂಡ್. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಯು ಆರ್ ಎ ಸ್ಟೂಡೆಂಟ್, ನೀನೊಂದು ಸ್ಟೂಡೆಂಟ್. ಯು ಆರ್ ಎ ಸ್ಟೂಡೆಂಟ್. ಯು ಆರ್ ಎ ಟೀಚರ್. ಸೊ ಯು ಬಂದಾಗ ಅಲ್ಲಿ ಆರ್ ಅನ್ನು ಯೂಸ್ ಮಾಡೋದು. ನೆಕ್ಸ್ಟ್ ವಿ ಬಂದಾಗ ವಿ ಆರ್ ಫ್ರೆಂಡ್ಸ್, ನಾವು ಫ್ರೆಂಡ್ಸ್. ವಿ ಆರ್ ಪ್ಲೇಯಿಂಗ್, ನಾವು ಆಟ ಆಡ್ತಾ ಇದ್ದೇವೆ. ವಿ ಆರ್ ಪ್ಲೇಯಿಂಗ್. ನೆಕ್ಸ್ಟ್ ದೇ ಬಂದಾಗಲೂ ಅಲ್ಲಿ ಆರ್ ಅನ್ನು ಯೂಸ್ ಮಾಡೋದು. ದೇ ಆರ್ ವಾಕಿಂಗ್, ಅವರು ನಡೀತಾ ಇದ್ದಾರೆ. ದೇ ಆರ್ ರನ್ನಿಂಗ್, ಅವರು ಓಡ್ತಾ ಇದ್ದಾರೆ. ದೇ ಆರ್ ಪ್ಲೇಯಿಂಗ್. ದೇ ಅಂದರೆ ಅವರು, ಅಲ್ಲಿ ದೇ ಅಂತ ಬಂದಾಗಲೂ ಆರ್ ಅನ್ನು ಯೂಸ್ ಮಾಡೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯೂಸೇಜಸ್ ಆಫ್ ಈಸ್, ಆಮ್, ಆರಿನ ಬಗ್ಗೆ ಕಲ್ತಾಯಿತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.